ಎಲ್ಲ ವಿಶ್ವಕರ್ಮ ಬಾಂಧವರಿಗೆ ಈ ದಿನ ನಿಮ್ಮೆಲ್ಲರ ಆಶಯದಂತೆ ವಿಶ್ವಕರ್ಮ.com ಆಫ್ ಮತ್ತು ವೆಬ್ಸೈಟನ್ನು ಲೋಕಾರ್ಪಣೆ ಮಾಡ್ತಾ ಇದ್ದೇನೆ. ಎಲ್ಲ ವಿಶ್ವಕರ್ಮ ಬಂಧುಗಳು ಇದರ ಸದುಪಯೋಗ ಪಡೆದು ಸಮಾಜವನ್ನು ಅಭಿವೃದ್ಧಿ ಪಥದಲ್ಲಿ ತಗೊಂಡೋಗೋದಕ್ಕೆ ವಿಶೇಷ ಪ್ರಯತ್ನ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಮತ್ತೊಮ್ಮೆ ನಮ್ಮ ವಿಶ್ವಕರ್ಮ ಬಾಂಧವರಿಗೆ ಅಭಿನಂದನೆ, ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ. ಧನ್ಯವಾದಗಳು. ನಮಸ್ಕಾರ. ಇದಕ್ಕೆ ಮುಖ್ಯವಾದ ಕಾರಣ ನಮ್ಮಲ್ಲಿ ಒಂದು ಒಗ್ಗಟ್ಟು ಇಲ್ಲದೆ ಇರೋದು ಅನ್ನೋದು ನಮಗೆ ಮನಸ್ಸಿಗೆ ಬಂತು. ಅಂತಹ ಸಮಯದಲ್ಲಿ ನಮ್ಮ ಶ್ರೀಧರ್ ಅವರು ಈ ವಿಶ್ವಕರ್ಮ.com ಮುಖಾಂತರ ಎಲ್ಲರೂ ಒಂದು ಸಂಘಟನೆ ಮುಖಾಂತರ ಯಾರು ಎಲ್ಲೇ ಇರಲಿ ಆ ಮುಖಾಂತರ ಒಬ್ಬರಿಗೊಬ್ಬರು ಜಾಗೃತಿಯನ್ನ ನಾವು ತಿಳಿದು ಮಾತಾಡಿಕೊಂಡೆ ಪರಸ್ಪರವಾಗಿ ನಾವು ಸಮಸ್ಯೆಗಳನ್ನ ಪರಿಹಾರಗಳು ಮಾಡ್ಕೊಳ್ಳೋಣ ಅನ್ನೋ ಒಂದು ಮೇಜರ್ ಕಾನ್ಸೆಪ್ಟ್ ಅನ್ನು ಬಂದು ಹೇಳಿದಾಗ ನಮ್ಗೆ ಬಹಳಷ್ಟು ಖುಷಿ ಆಯ್ತು. ಯಾಕಂದ್ರೆ ಎಷ್ಟೊಂದು ಆಪ್ಗಳು ಬೇರೆ ಬೇರೆ ವೇದಿಕೆಗಳು ಇದ್ರೂ ಕೂಡ ಕೆಲವು ರಾಜಕೀಯವಾಗಿ ಬೇರೆ ಬೇರೆ ಆಗ್ಬಿಟ್ಟಿದೆ, ಅಥವಾ ಯಾವುದೋ ಒಬ್ಬ ನಾಯಕರಿಂದ ಹೋಗುವಂತ ಪರಿಸ್ಥಿತಿಗಳು ಬಂದಿದೆ. ಇದಾಗಬಾರ್ದು. ಎಲ್ಲರೂ ಒಂದೇ ಕಡೆ ಇರಬೇಕು, ಎಲ್ಲರೂ ಒಂದೇ ಸಾಮರಸ್ಯದ ಬಗ್ಗೆ ಸಮಸ್ಯೆಗಳ ಬಗ್ಗೆ ಇದ್ದು ಒಂದು ಕಡೆ ವೇದಿಕೆ ನಿರ್ಮಾಣ ಆಗಿ ನಾವು ಸಮಸ್ಯೆಗಳನ್ನು ಪರಿಹಾರ ಮಾಡಿದಾಗ ಶಾಶ್ವತವಾಗಿ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅನ್ನೋದು ನಮಗೆ ಮನಸ್ಸಿಗೆ ಬಂದು ನಾವೆಲ್ಲ ಚಿನ್ನಬೆಳ್ಳಿ ಕೆಲಸಗಾರರು ಕೂಡ ಹಾಗೂ ವ್ಯಾಪಾರಸ್ಥರು ಕೂಡ ಅವರು ಮಾಡಿರುವಂತಹ ಈ ವಿಶ್ವಕರ್ಮ.comಗೆ ಸಂಪೂರ್ಣ ಬೆಂಬಲವನ್ನು ಕೊಡ್ತಾ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ಭಾರತದಾದ್ಯಂತ ಎಲ್ಲೇ ಇದ್ರೂ ಕೂಡ ನಮ್ಮ ನೆರವು ಅವರಿಗೆ ಖಂಡಿತವಾಗ್ಲೂ ಸಿಗುತ್ತೆ. ನಮ್ಮ ಕಾರ್ಮಿಕರ ಸಮಸ್ಯೆಗೆ ಅಥವಾ ಚಿನ್ನಬೆಳ್ಳಿ ಸಮಸ್ಯೆಗಳಿಗೆ ಈ ವೇದಿಕೆ ಪರಿಪೂರ್ಣವಾಗಿ ನಮಗೆ ಬೆಂಬಲ ಆಗುತ್ತೆ, ಅಂದ್ರೆ ನಮ್ಮ ಸಮಸ್ಯೆಗೆ ಪರಿಹಾರ ಆಗುತ್ತೆ ಅನ್ನೋದು ಕೂಡ ನಮಗೆ ಬಹಳಷ್ಟು ವಿಶ್ವಾಸ ಇದೆ. ನಿಮ್ಮ ಪತ್ರಿಕೋದ್ಯಮದ ಸಹಾಯ ಕೂಡ ಇದರ ಬೇಕಾಗಿದೆ. ಇದಕ್ಕೆ ಬಹಳಷ್ಟು ಪ್ರಚಾರ ನಿಮ್ಮಿಂದ ಸಿಗಬೇಕು. ಭಾರತದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಇದರ ಬಗ್ಗೆ ಯಾರ ಬಗ್ಗೆ ಗೊತ್ತಾಗಬೇಕು. ಈ ಮುಖಾಂತರ ನಮ್ಮ ವಿಶ್ವಕರ್ಮ ಸಮಾಜ ಒಂದಾಗಬೇಕು ಅನ್ನೋದು ನಮ್ಮದು